ಎಂಆರ್ಐ ಉಪಕರಣಗಳ ಖರೀದಿಯಲ್ಲಿ ಬೃಹತ್ ಹಗರಣ. 90 ಕೋಟಿ ರು ಮೌಲ್ಯದ ಟೆಂಡರ್. ಈ ಪೋರ್ಟಲ್ನಲ್ಲಿ ಟೆಂಡರ್ ಅನ್ನ ಕರೀಬೇಕೆಂಬ ಸರ್ಕಾರದ ನಿಯಮ ಇದೆ. ಜೆಮ್ ಪೋರ್ಟಲ್ನಲ್ಲಿ ಟೆಂಡರ್ ಪ್ರಕ್ರಿಯೆಯನ್ನ ನಡೆಸಲಾಗ್ತಾ ಇದೆ. ಹಳೆಯ ಕಾಲದ ಎಂಆರ್ಐ ಉಪಕರಣ ಖರೀದಿಗೆ ಮುಂದಾಗಿದೆ. ಎಂಆರ್ಐ ಉಪಕರಣ ಖರೀದಿಯಲ್ಲಿ ಅವ್ಯವಹಾರ ನಡೀತಾ ಇರೋದು ಸರ್ಕಾರಕ್ಕೆ ಮುಜುಗರವನ್ನ ಉಂಟು ಮಾಡ್ತಾ ಇದೆ. ಮೂಲ ವಾರಸುದಾರರು ಅಂತೇಳಿ ಏನು ಕರ್ಸ್ಕೊಳ್ತಾ ಇದ್ದಾರೆ KS ಅಧಿಕಾರಿಯಾದಂಥ ಶಿವಾನಂದ್ ಬಿ ಕರಾಳೆ ಬಹಳ ದುರಾಂಕಾರದಿಂದ ಮಾತಾಡ್ತಾರೆ. ಡೈರೆಕ್ಟರ್ ಯಾರು? ಸುಜಾತಾ ರಾಥೋಡ್ ಅವರು, DME ಅವರು. ಕರೆದಿ ಒಂದು ಮಾತನಾಡುವಂಥ ಸೌಜನ್ಯತೆಯೂ ಕೂಡ ಮೇಡಮ್ ಇಲ್ಲ. ಯಾಕೆ ಅಂತ ನಮ್ಗೆ ಅರ್ಥ ಆಗಲಿಲ್ಲ. ತಮ್ಮ ಗಮನಕ್ಕೆ ಬರ್ದೇನೆ 90 ಕೋಟಿ ರೂಪಾಯಿ ಅಂತಹ ಟೆಂಡರ್ ಅನ್ನ ಜೆಮ್ ಪೋರ್ಟಲ್ ಅಲ್ಲಿ ಹೇಗೆ ಪ್ರಕಟ ಮಾಡ್ತಾರೆ ಈ ಒಬ್ಬ ಅಧಿಕಾರಿ? ನಮಸ್ಕಾರ, ಸ್ಪೆಷಲ್ ಸ್ಟೋರಿಗೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ನ್ಯಾಷನಲ್ ಟಿವಿ. ನಾನು ಶಿವಪ್ರಸಾದ್ ಮಾಗಡಿ. ಎಂಆರ್ಐ ಉಪಕರಣಗಳ ಖರೀದಿಯಲ್ಲಿ ಬೃಹತ್ ಹಗರಣ. ವೈದ್ಯಕೀಯ ಶಿಕ್ಷಣ ನಿರ್ದೇಶನಾಲಯದಲ್ಲಿ 90 ಕೋಟಿ ರು ಮೌಲ್ಯದ ಟೆಂಡರ್. ನಿರ್ದಿಷ್ಟ ಕಂಪನಿಗೆ ಕೊಡಿಸಲು ಕಿಕ್ ಬ್ಯಾಕ್ ಪಡೆದ್ರ ಅಧಿಕಾರಿಗಳು ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ತಮಗೆ ಬೇಕಾದಂಥ ಕಂಪನಿಗೆ ಟೆಂಡರ್ ಅನ್ನ ಕೊಡಿಸೋದಕ್ಕೆ ಈ ಪೋರ್ಟಲ್ ಬದಲು ಜೆಮ್ ಪೋರ್ಟಲ್ ಅಲ್ಲಿ ಟೆಂಡರ್ ಅನ್ನ ಆಹ್ವಾನ ಮಾಡಲಾಗಿದೆ. ವೈದ್ಯಕೀಯ ಶಿಕ್ಷಣ ನಿರ್ದೇಶನಾಲಯದಲ್ಲಿ 90 ಕೋಟಿ ರು ಮೌಲ್ಯದ 8 ಎಂಆರ್ಐ ಉಪಕರಣಗಳ ಖರೀದಿ ಟೆಂಡರ್ನಲ್ಲಿ ಬೃಹತ್ ಅಕ್ರಮದ ವಾಸನೆ ಬಡಿಯಲಾರಂಭಿಸಿದೆ. 8 ಎಂಆರ್ಐ ಉಪಕರಣಗಳ ಖರೀದಿಗೆ ಸಂಬಂಧಪಟ್ಟಂತೆ ನಿರ್ದೇಶನಾಲಯ ಇದೇ ತಿಂಗಳ ಏಪ್ರಿಲ್ 11ರಂದು ಟೆಂಡರ್ ನೋಟಿಫಿಕೇಶನ್ ಅನ್ನು ಹೊರಡಿಸಿದೆ. ಇನ್ನು ಇದೇ ತಿಂಗಳ 26ಕ್ಕೆ ಬಿಡ್ ತೆರೆಯಲು ದಿನ ಕೂಡ ನಿಗದಿ ಮಾಡಿದೆ. ನಿರ್ದೇಶನಾಲಯ ಮತ್ತು ಇದರ ವ್ಯಾಪ್ತಿಯ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಸಂಶೋಧನಾ ಸಂಸ್ಥೆಗಳು ಕಡ್ಡಾಯವಾಗಿ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಯಲ್ಲಿನ ಪಾರದರ್ಶಕತೆ ಕಾಯ್ದೆ ಅಂದರೆ KTPP ಅನ್ವಯ ಈ ಪೋರ್ಟಲ್ನಲ್ಲಿ ಟೆಂಡರ್ ಅನ್ನ ಕರೀಬೇಕೆಂಬ ಸರ್ಕಾರದ ನಿಯಮ ಇದೆ. ಈ ಹಿಂದೆ ಎಂಆರ್ಐ ಮೆಷಿನ್ ಖರೀದಿಗಾಗಿ ನಿರ್ದೇಶನಾಲಯ ಇದೇ ಈ ಪೋರ್ಟಲ್ನಲ್ಲಿ ಟೆಂಡರ್ ಅನ್ನು ಆಹ್ವಾನಿಸಿ ಆ ಕಂಪನಿಗಳಿಗೆ ಕಾರ್ಯಾದೇಶ ಪತ್ರವನ್ನು ಕೂಡ ನೀಡಿತ್ತು. ಆದರೆ ನಿರ್ದೇಶನಾಲಯ ಕರೆದಿರುವಂಥ ಈ ಒಂದು 90 ಕೋಟಿಯ ಟೆಂಡರ್ನಲ್ಲಿ ನಿರ್ದಿಷ್ಟವಾದಂಥ ಒಂದು ಕಂಪನಿಗೆ ಟೆಂಡರ್ ಸಿಗುವಂತೆ ಅನುಕೂಲವನ್ನ ಮಾಡಿಕೊಡೋದಕ್ಕೆ ಹಾಗೂ ಈ ಹಗರಣ ಯಾರಿಗೂ ಕೂಡ ಗೊತ್ತಾಗಬಾರ್ದು ಅನ್ನುವಂಥ ಕಾರಣಕ್ಕೆ ಜೆಮ್ ಪೋರ್ಟಲ್ ಅಲ್ಲಿ ಟೆಂಡರ್ ಪ್ರಕ್ರಿಯೆಯನ್ನ ನಡೆಸಲಾಗ್ತಾ ಇದೆ. ಇನ್ನು ತರಾತುರಿಯಲ್ಲಿ ಈ ಟೆಂಡರ್ ಪ್ರಕ್ರಿಯೆ ಮುಗಿಸಿ ನಿರ್ದಿಷ್ಟ ಕಂಪನಿಗೆ ಕಾರ್ಯಾದೇಶ ಪತ್ರ ನೀಡಲು ನಿರ್ದೇಶನಾಲಯದ CAO ಅಂದರೆ ಚೀಫ್ ಅಡ್ಮಿನಿಸ್ಟ್ರೇಷನ್ ಆಫೀಸರ್ ಆದಂಥ ಶಿವಾನಂದ್ ಬಿ ಕರಾಳೆ ಇವರು KS ಆಫೀಸರು ಕೋಟ್ಯಾಂತರ ರೂಪಾಯಿ ಕಿಕ್ ಬ್ಯಾಕ್ ಪಡೆದಿರುವ ಬಗ್ಗೆ ಗಂಭೀರ ಆರೋಪಗಳು ಈ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರುವಂಥದ್ದು. ಯಾಕೆಂದರೆ KTPP ಪ್ರಕಾರ ಈ ಪೋರ್ಟಲ್ನಲ್ಲಿ ಟೆಂಡರ್ನ ಕರೀಬೇಕು. ಟೆಂಡರ್ಗೆ ಬಿಡ್ ಸಲ್ಲಿಕೆ, ತಾಂತ್ರಿಕ ಮತ್ತು ಫೈನಾನ್ಷಿಯಲ್ ಬಿಡ್ ಪ್ರಕ್ರಿಯೆ ಮುಗಿಯಲು ಕನಿಷ್ಠ ಅಂದರೂ 2 ತಿಂಗಳಾದರೂ ಕೂಡ ಕಾಯಬೇಕು. ಆದರೆ ಈ ಪೋರ್ಟಲ್ನಲ್ಲಿ ಕರೆಯುವ ಟೆಂಡರ್ನಲ್ಲಿ ಯಾವ್ಯಾವ ಕಂಪನಿಗಳು ಬಿಡ್ಡನ್ನು ಸಲ್ಲಿಕೆ ಮಾಡಿದೆ, ಏನೆಲ್ಲ ದಾಖಲೆಗಳನ್ನು ಸಲ್ಲಿಕೆಯಾಗಿದೆ ಮತ್ತು ಎಷ್ಟು ಅಮೌಂಟ್ಗೆ ಇವರು ಬಿಡ್ಡನ್ನು ಕರೆದಿದ್ದಾರೆ, ಈ ಥರ ಎಲ್ಲ ಅಂಶಗಳು ಈ ಪೋರ್ಟಲ್ ಮೂಲಕ ಏನಾದರೂ ಟೆಂಡರನ್ನು ಕರೆದ್ರೆ ಎಲ್ಲ ಬಿಡ್ದಾರರಿಗೆ ಗೊತ್ತಾಗುತ್ತೆ. ಅಂತಿಮವಾಗಿ ನಿಯಮದಂತೆ ಕಡಿಮೆ ಮೊತ್ತಕ್ಕೆ ಯಾರು ಬಿಡ್ ಮಾಡ್ತಾರಲ್ಲ ಅವ್ರಿಗೆ L1 ಅನ್ನ ಪಡೆದು ಕಂಪನಿಗೆ ಕಾರ್ಯಾದೇಶ ಪತ್ರವನ್ನು ಕೂಡ ನೀಡಲಾಗುತ್ತೆ. ಇನ್ನು ದೊಡ್ಡ ಮೊತ್ತದ ಟೆಂಡರ್ ಆಗಿರೋದ್ರಿಂದ ಕನಿಷ್ಠ ಟೆಂಡರ್ ಪ್ರಕ್ರಿಯೆ ಮುಗಿಸಲು ನಾನು ಈಗ ಆಲ್ರೆಡಿ ಹೇಳ್ದಾಗೆ ಕನಿಷ್ಠ ಅಂದ್ರೂ ಕೂಡ 2 ತಿಂಗಳು ಕಾಯಬೇಕಾಗತ್ತೆ. ಆದರೆ ಈ ಜೆಮ್ ಪೋರ್ಟಲ್ ಇದೆಯಲ್ಲ, ಜೆಮ್ ಪೋರ್ಟಲ್ ಅಲ್ಲಿ ಟೆಂಡರ್ ಅನ್ನ ಕರೆದ್ರೆ ಏನು ಸಮಸ್ಯೆ, ಯಾವ ರೀತಿಯಾಗಿ ಅವ್ಯವಹಾರ ನಡೆಸಬಹುದು ಅನ್ನೋದಕ್ಕೆ ಜೆಮ್ ಪೋರ್ಟಲ್ ಅಲ್ಲಿ ಟೆಂಡರ್ ಅನ್ನ ಕರೆದ್ರೆ ಇಲ್ಲಿ ಯಾವ್ಯಾವ ಕಂಪನಿಗಳು ಬಿಡ್ ಸಲ್ಲಿಸಿವೆ ಮತ್ತು ಏನೇನು ದಾಖಲೆಗಳನ್ನು ಅವರು ಸಲ್ಲಿಕೆ ಮಾಡಿದ್ದಾರೆ ಸೇರಿದಂತೆ ಯಾವುದೇ ಮಾಹಿತಿಗಳು ಇಲ್ಲಿ ದೊರೆಯೋದಿಲ್ಲ. ಜೊತೆಗೆ ನಕಲಿ ದಾಖಲೆಗಳೇನಾದರೂ ಕೂಡ ಇವರು ಸಲ್ಲಿಕೆ ಮಾಡಿದ್ರೂ ಕೂಡ
ಅವ್ಯವಹಾರ ನಡೆಸುವ ಉದ್ದೇಶದಿಂದಲೇ ಈ ರೀತಿಯಾಗಿ ಅಧಿಕಾರಿಗಳು ಬೇಕಂತಲೇ ಜೆಮ್ ಪೋರ್ಟಲ್ ಅಲ್ಲಿ ಟೆಂಡರ್ ಅನ್ನ ಆಹ್ವಾನಿಸಿ ತರಾತುರಿಯಲ್ಲಿ ಈ ಟೆಂಡರ್ ಅನ್ನ ಮುಗಿಸುವಂತ ಪ್ರಯತ್ನವನ್ನ ನಡೆಸ್ತಾ ಇರುವಂತಹ ಗಂಭೀರ ಆರೋಪಗಳು ಕೇಳಿ ಬರ್ತಾ ಇರುವಂತದ್ದು. ಇಲ್ಲಿ ಏನಂತಂದ್ರೆ ನಕಲಿ ದಾಖಲೆಗಳು ಹಾಕಿದ್ರೂ ಕೂಡ ಗೊತ್ತಾಗೋದಿಲ್ಲ. ಜೊತೆಗೆ ಈ ಟೆಂಡರ್ ಅಲ್ಲಿ ಈ ಒಂದ್ರಲ್ಲಿ ಏನು ಜಂಪ್ ಪೋರ್ಟಲ್ ಕರೆದ್ರೆ ಬೇರೆ ಯಾರು ಇರ್ತಾರಲ್ಲ ಕಾಂಪಿಟೇಟರ್ಸ್ ಅವ್ರಿಗೂ ಕೂಡ ಗೊತ್ತಾಗಲ್ಲ. ನಮಗೆ ಏನಂದ್ರೆ ಬೇರೆ ಕಂಪ್ನಿನವ್ರು ಎಷ್ಟು ರೇಟಿಗೆ ಕೋಟ್ ಮಾಡಿದ್ದಾರೆ ಅಥವಾ ಯಾವ್ಯಾವ ಡಾಕ್ಯುಮೆಂಟು ಏನೇನು ಸ್ಪೆಸಿಫಿಕೇಶನ್ ಅನ್ನ ಅವರು ಕೊಟ್ಟಿದ್ದಾರೆ ಯಾವುದೂ ಕೂಡ ಗೊತ್ತಾಗಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರನೇ ಕಾಂಪಿಟೇಷನ್ ಬರಬಾರ್ದು, ಇವ್ರು ಅನ್ಕೊಂಡಿರೋ ಕಂಪ್ನಿಗೆ ಟೆಂಡರ್ ಸಿಗಬೇಕು ಅನ್ನೋ ಕಾರಣಕ್ಕೋಸ್ಕರ ಅವರು ಜಂಪ್ ಪೋರ್ಟಲ್ ಅಲ್ಲಿ ಈ ಬರೀ ಟೆಂಡರ್ ಅನ್ನ ಕರೆಯಕ್ಕೆ ಹೊರಟಿರುವಂಥದ್ದು. ಇನ್ನ ಸ್ಪೆಸಿಫಿಕೇಶನ್ ವಿಚಾರಕ್ಕೆ ಬರೋಣ. ಸ್ಪೆಸಿಫಿಕೇಶನ್ ಅನ್ನ ಸೇಮ್ ಇಲ್ಲಿ ಕಾಪಿ ಪೇಸ್ಟ್ ಮಾಡಿದ್ದಾರೆ. ಯಾವ ರೀತಿ? ಜೆಮ್ ಪೋರ್ಟಲ್ ಅಲ್ಲಿ ಕರೆದಿರುವಂಥ ಟೆಂಡರ್ನಲ್ಲಿ ನಿರ್ದಿಷ್ಟ ಕಂಪನಿಯ ಉಪಕರಣದ ಸ್ಪೆಸಿಫಿಕೇಶನ್ ಅನ್ನೇ ಇಲ್ಲಿ ಅಧಿಕಾರಿಗಳು ಯಥಾವತ್ತಾಗಿ ಕಾಪಿ ಪೇಸ್ಟ್ ಅನ್ನ ಮಾಡಿದ್ದಾರೆ. ಇನ್ನು ಆ ಪರ್ಟಿಕ್ಯುಲರ್ ಕಂಪ್ನಿ ಏನಿದೆ ಆ ಕಂಪ್ನಿ ಯಾವುದು ಅಂತಲೂ ಕೂಡ ಗೊತ್ತಿದೆ, ಆದರೆ ಸದ್ಯಕ್ಕೆ ನಾವು ಆ ಹೆಸರನ್ನ ಹೇಳೋಗಿಲ್ಲ. ಸೊ ಅದು ಕೂಡ ಒಂದು ಪ್ರತಿಷ್ಠಿತ ಕಂಪ್ನಿನೇ. ಸೊ ಈ ಕಂಪನಿಯ ಸ್ಪೆಸಿಫಿಕೇಶನ್ ಮತ್ತು ಟೆಂಡರ್ನಲ್ಲಿ ನಮೂದಿಸಿರುವಂತಹ ಸ್ಪೆಸಿಫಿಕೇಶನ್ ಒಂದೇ ರೀತಿಯಲ್ಲಿದೆ. ಉತ್ತರ ಭಾರತದಲ್ಲಿ ಆ ಕಂಪನಿ ಸಲ್ಲಿಸಿದ್ದ ಟೆಂಡರ್ಗೆ ಪೂರೈಕೆ ಮಾಡೋದಕ್ಕೆ ಅಂತೇಳಿ ಹಳೆಯ ಉಪಕರಣಗಳನ್ನು ದಾಸ್ತಾನು ಮಾಡಲಾಗಿತ್ತು. ಟೆಂಡರ್ಸ್ ಆ ಕಂಪ್ನಿಗೆ ಯಾವುದೋ ಒಂದು ಕಡೆಯಲ್ಲಿ ಉತ್ತರ ಭಾರತದಲ್ಲಿ ಒಂದಷ್ಟು ಈ MRI ಮಿಷಿನ್ಗಳನ್ನು ಕೊಡೋದಕ್ಕೆ ಅಂತೇಳಿ ಅವ್ರು ರೆಡಿ ಮಾಡ್ಕೊಂಡಿದ್ರು, ಆದರೆ ಅವ್ರಿಗೆ ಟೆಂಡರಲ್ಲಿ ಸಿಕ್ಕಿರೋದಿಲ್ಲ. ಹೀಗಾಗಿ ಅದನ್ನು ಗೋಡನ್ನಲ್ಲಿ ಹಾಗೆ ಹಳೆ ಮಿಷಿನ್ಗಳನ್ನ ಇಟ್ಟಿದ್ರು. ಈ ಉಪಕರಣಗಳ ವಿಲೇವಾರಿಗೆ ಕಂಪನಿ ಜೊತೆಗೆ ಅಧಿಕಾರಿಗಳು ಕೈ ಜೋಡಿಸಿದ್ದಾರೆ. ಯಾಕಂದರೆ ಈಗ ಅವು ಸೇಲ್ ಆಗಿಲ್ಲ ಅಂತಂದ್ರೆ ಅವ್ರಿಗೂ ಕೋಟ್ಯಾಂತರ ರೂಪಾಯಿ ಲಾಸ್ ಆಗುತ್ತೆ. ಹೀಗಾಗಿ ಆ ಹಳೆ ಎಕ್ವಿಪ್ಮೆಂಟ್ ಮೆಷಿನ್ಗಳೇನಿದೆಯಲ್ಲ ಅದನ್ನು ನಾವೇ ತೆಗೆದುಕೊಳ್ತೀವಿ ಅಂತೇಳಿ ಇಲ್ಲಿ ಅಧಿಕಾರಿಗಳ ಜೊತೆಲಿ ಕಂಪ್ನಿಯವರು ಅಧಿಕಾರಿಗಳು ಫಸ್ಟ್ ಮಾತುಕತೆ ಮಾಡಿಕೊಂಡು ನಾವು ಇದನ್ನು ನಿಮಗೆ ಕಂಪ್ನಿಗೆ ಟೆಂಡರ್ ಕೊಡಿಸ್ತೀವಿ, ಈ ಹಳೆ ಮೆಷಿನ್ಗಳೇನಿದೆಯಲ್ಲ ಅವನ್ನೇ ನಮಗೆ ಕೊಡಿ, ಅದಕ್ಕೆ ಅಂತ ಅಧಿಕಾರಿಗಳು ಇವನ್ನ ಪಡ್ಕೊಳ್ತಾ ಇರೋದ್ರಿಂದಾಗಿ ಅವ್ರಿಗೊಂದಿಷ್ಟು ಪರ್ಸೆಂಟೇಜ್ ಆಫ್ ಕಮಿಷನ್ ಅಂತೇಳಿ ಅವ್ರಿಗೆ ಕೊಡ್ತಾರೆ. ಅದನ್ನೇ ಕಿಕ್ ಬ್ಯಾಕ್ ಅಂತ ನಾವು ಹೇಳ್ತಾ ಇರೋದು. ಇನ್ನು ಈ ರೋಗಿಗಳಿಗೆ ವೇಗವಾಗಿ ಗುಣಮಟ್ಟದ ಸೇವೆ ನೀಡೋದಕ್ಕೂ ಕೂಡ ನಿರ್ದೇಶನಾಲಯ ಹಿಂದೆಯೇ ಅಡ್ವಾನ್ಸ್ಡ್ ಉಪಕರಣಗಳ ಖರೀದಿಸಿ ಆಸ್ಪತ್ರೆಗಳಿಗೆ ಪೂರೈಕೆಯನ್ನು ಕೂಡ ಮಾಡಿದೆ. ಇನ್ನು ಹೊಸ ತಂತ್ರಜ್ಞಾನದ ಉಪಕರಣ ಖರೀದಿಸಬೇಕು ಅಂದರೆ ಇವರು ಏನಾಗುತ್ತೆ ಅಂದರೆ ಈ ಎಲೆಕ್ಟ್ರಾನಿಕ್ ಡಿವೈಸ್ಗಳು ಅಂತ ಬಂದಾಗ ಪ್ರತಿ ತಿಂಗಳು ಕೂಡ ಹೊಸ ಆವಿಷ್ಕಾರಗಳಾಗ್ತಾ ಇರುತ್ತೆ. ಇನ್ನು ಹೊಸ ಉಪಕರಣಗಳಲ್ಲಿ ಬರೀ ಅರ್ಧ ಗಂಟೆಯಲ್ಲೇ MRI ಸ್ಕ್ಯಾನ್ ಮಾಡಿದರೆ ಎಲ್ಲ ಕಾಯಿಲೆಗಳು ಪತ್ತೆ ಆಗುತ್ತೆ. ಈಗ ಬಂದಿರುವಂಥ ಹೊಸ ಟೆಕ್ನಾಲಜಿ ಇರುವಂಥ MRI ಸ್ಕ್ಯಾನ್ಗಳು ಅರ್ಧ ಗಂಟೆಯಲ್ಲಿ ಒಬ್ಬ ರೋಗಿಯ ಏನೇನು ಕಾಯಿಲೆಗಳಿದೆ ಬಾಡಿನಲ್ಲಿ ಎಲ್ಲವನ್ನು ಕೂಡ ಮೆನ್ಷನ್ ಮಾಡ್ಬೋದು. ಆದರೆ ಇವರು ಖರೀದಿ ಮಾಡಕ್ಕೆ ಹೋಗಿರುವಂಥ ಉಪಕರಣ ಇದೆಯಲ್ಲ, ಈ ನಿರ್ದೇಶನಾಲಯದ ಅಧಿಕಾರಿಗಳು ಕಂಪನಿಗೆ ಹಳೆಯ ಸ್ಟಾಕ್ ಕ್ಲಿಯರ್ ಮಾಡುವ ಉದ್ದೇಶದಿಂದ ಹಳೆಯ ಕಾಲದ MRI ಉಪಕರಣ ಖರೀದಿಗೆ ಮುಂದಾಗಿದೆ. ಇನ್ನು ಈ ಉಪಕರಣದಲ್ಲಿ ಬರೋಬ್ಬರಿ 1 ಗಂಟೆಗೂ ಹೆಚ್ಚು ಕಾಲ ಮಲಗಬೇಕು ಒಬ್ಬ ರೋಗಿ. ಇದರಿಂದಾಗಿ MRI ಸ್ಕ್ಯಾನಲ್ಲಿ ಮೆಷಿನಲ್ಲಿ ಜಾಸ್ತಿ ಹೊತ್ತು ಮಲಗೋದ್ರಿಂದಾಗಿ ಬೇರೆ ಬೇರೆ ರೀತಿಯಾದಂಥ ಸಮಸ್ಯೆಗಳು ಆರೋಗ್ಯದ ಮೇಲೆ ವ್ಯಕ್ತಿಯ ಆರೋಗ್ಯದ ಮೇಲೆ ಪರಿಣಾಮ ಬೀರುವಂಥ ಸಮಸ್ಯೆಗಳು ಇಲ್ಲಿ ಎದುರಾಗುತ್ತೆ. ಹೀಗಾಗಿ ಇವರ ಹಣದಕ್ಕೋಸ್ಕರ ರೋಗಿಗಳನ್ನು ಬಲಿಪಶು ಮಾಡೋದಕ್ಕೆ ಇಲ್ಲಿ ಹೊರಟಿರುವಂಥದ್ದು. ಇನ್ನವೆಲ್ಲವನ್ನ ಕೂಡ ನೋಡಿದಾಗೆ ಕಿಕ್ ಬ್ಯಾಕ್ ಆರೋಪ ಕೂಡ ನಾವು ಇದ್ರ ಬಗ್ಗೆ ಹೇಳ್ತಾ ಇರುವಂಥದ್ದು. ನಿರ್ದಿಷ್ಟ ಕಂಪನಿಗೆ ಟೆಂಡರ್ ಸಿಗುವಂತೆ ಮಾಡುವ ಸಲುವಾಗಿ ನಿರ್ದೇಶನಾಲಯದ CEO ಶಿವಾನಂದ್ ಬಸವರಾಜ್ ಕರಾಳೆ ಸೇರಿ ಇತರ ವಿಭಾಗದ ಅಧಿಕಾರಿಗಳು ಕೋಟ್ಯಾಂತರ ರೂಪಾಯಿ ಕಿಕ್ ಬ್ಯಾಕ್ ಪಡೆದಿದ್ದಾರೆ. ಹಿಂದಿನ ಸರ್ಕಾರದ ಹಗರಣಗಳ ಬಗ್ಗೆ ಈಗ ಆಲ್ರೆಡಿ ನಿವೃತ್ತ ನ್ಯಾಯಮೂರ್ತಿ ನೇತೃತ್ವದಲ್ಲಿ ತನಿಖೆ ಕೂಡ ನಡೀತಾ ಇದೆ. ಇಂತಹ ಸಂದರ್ಭದಲ್ಲಿ ನಿರ್ದೇಶನಾಲಯದಲ್ಲಿ MRI ಉಪಕರಣ ಖರೀದಿಯಲ್ಲಿ ಅವ್ಯವಹಾರ ನಡೀತಾ ಇರೋದು ಸರ್ಕಾರಕ್ಕೆ ನಿಜವಾಗ್ಲೂ ಕೂಡ ಮುಜುಗರವನ್ನ ಉಂಟು ಮಾಡ್ತಾ ಇದೆ. ಇಲ್ಲಿ ಒಂದು ಗಮನಿಸಬೇಕಾಗುತ್ತೆ, ಈ ರೀತಿಯಾದಂಥ ಯಾವುದೇ ಒಂದು ಎಲೆಕ್ಟ್ರಾನಿಕ್ ಡಿವೈಸ್ಗಳಂತ ಬಂದಾಗ ನಿಮ್ಮ ಕನಿಷ್ಠ ಅಂದ್ರೆ 40% ಕೂಡ ಮಾರ್ಜಿನ್ ಇರುತ್ತೆ. ಸೊ ಇವ್ರಿಗೆ ಇದರೊಳಗಡೆ 90 ಕೋಟಿನಲ್ಲಿ ಕನಿಷ್ಠ ಅಂದ್ರೆ 20ರಿಂದ 25% ಅಂದ್ರೂ ಕೂಡ ಸುಮಾರು 18 ಕೋಟಿ, ಒಂದು 25% ಅಂದರೆ 22ವರೆಯಿಂದ 23-25 ಕೋಟಿವರೆಗೂ ಕೂಡ ಕಿಕ್ ಬ್ಯಾಕ್ ಅನ್ನ ಪಡೆಯೋದಕ್ಕೆ ಮಾತುಕತೆ ಆಗಿತ್ತು ಅನ್ನುವಂಥದ್ದು ಇಲ್ಲಿ ಮೇಲ್ನೋಟಕ್ಕೆ ನಮಗೆ ಸಿಕ್ಕಿರುವಂಥ ಮಾಹಿತಿಗಳ ಮೂಲಕ ಗೊತ್ತಾಗಿರುವಂಥದ್ದು. ಇನ್ನು ಈ ಅವ್ಯವಹಾರ ಕಿಕ್ ಬ್ಯಾಕ್ ಹಗರಣಕ್ಕೆ ಸಂಬಂಧಪಟ್ಟಂತೆ ನಮ್ಮ ನ್ಯಾಷನಲ್ ಟಿವಿ ಇದರ ಮೂಲ ವಾರಸುದಾರರು ಅಂತೇಳಿ ಈಗೇನು ಕರ್ಸ್ಕೊಳ್ತಾ ಇದ್ದಾರೆ, ಪ್ರಮುಖ ಆರೋಪಿ ಅಂತೇಳಿ ಇದರಲ್ಲಿ ಕರ್ಸ್ಕೊಳ್ತಾ ಇರುವಂತಹ ಅಧಿಕಾರಿ KS ಅಧಿಕಾರಿಯಾದಂಥ ಶಿವಾನಂದ್ B ಕರಾಳೆ ಇವರು ಈ ಒಂದು ವೈದ್ಯಕೀಯ
ನಿರ್ದೇಶನಾಲಯ ಏನಿದೆ ಇದರ CAO ಚೀಫ್ ಅಡ್ಮಿನಿಸ್ಟ್ರೇಷನ್ ಆಫೀಸರು. ಸೊ ಇವ್ರಿಗೆ ನಾವು ಸಂಪರ್ಕವನ್ನ ಮಾಡ್ತೇವೆ. ಇದಕ್ಕೆ ನಾನು ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ನಾನು ನೀಡೋದಿಲ್ಲ. ಬದಲಿಗೆ ನಮ್ಮ ಡೈರೆಕ್ಟರ್ ಏನಿದ್ದಾರೆ ಸುಜಾತಾ ರಾಥೋಡ್ ಅವ್ರ ಹತ್ರ ಪಡ್ಕೊಳ್ಳಿ ಅಂತ ಹೇಳ್ತಾರೆ. ಸುಜಾತಾ ರಾಥೋಡ್ ಅವರು ಕೂಡ ನಾವು ಹೋಗಿ ದಿವಸ ಇರೋದಿಲ್ಲ. ಅದು ನೆಕ್ಸ್ಟ್ ಅಂದರೆ ನಿನ್ನೆ ಅವ್ರನ್ನ ಕೂಡ ನಾವು ಭೇಟಿ ಮಾಡಿ ಸುಮಾರು 1.5 ಗಂಟೆಗಳ ಕಾಲ ನಾವು ಅವ್ರಿಗೆ ವೆಯ್ಟ್ ಮಾಡ್ತೀವಿ. ಮೇಡಮ್ ನಮಗೆ ಭೇಟಿ ಮಾಡೋದಕ್ಕೆ ಅವಕಾಶನೇ ಕೊಡೋದಿಲ್ಲ. ಯಾಕೆಂದರೆ ಅವ್ರಿಗೆ ಯಾವ ವಿಚಾರಕ್ಕೆ ಬಂದಿದ್ದೀವಿ ಅಂತ ಗೊತ್ತಿರುತ್ತೆ. ಈ ಕಾರಣದಿಂದಾಗಿ ಅವರು ಮೀಟಿಂಗ್ ಅಂತ ಬ್ಯುಸಿ ಇರ್ತಾರೆ. ಅದಾದಮೇಲೆ ಒಂದು ಅರ್ಧ ಗಂಟೆ ಆದಮೇಲೆ ಅವ್ರು ಹೇಳ್ತಾರೆ, ಇಲ್ಲ ನೀವು ಶಿವಾನಂದ್ ಕರಾಳೆ ಅವ್ರ ಹತ್ರನೇ ತಗೊಬೇಕಂತೆ ರಿಯಾಕ್ಷನ್ನ ಅಂತ ಹೇಳ್ತಾರೆ. ಶಿವಾನಂದ್ ಕರಾಳೆ ಅವರ ಆಫೀಸ್ ನಾವು ಹೋಗ್ತೀವಿ. ಹೋದಂಥ ಸಂದರ್ಭದಲ್ಲಿ ಅವರು ಕಂಪ್ಯೂಟರ್ ಏನೋ ಒಂದು ಕೆಲಸದಲ್ಲಿ ಬ್ಯುಸಿ ಆಗಿರ್ತಾರೆ. ಸರ್ ಈ ಥರ ಬಂದಿದ್ದೀವಿ, ಈ ಥರ ಒಂದು ರಿಯಾಕ್ಷನ್ ಬೇಕು ಅಂತಂದರೆ ಅವ್ರು ಮಾತಾಡುವಂಥ ರೀತಿ ಇದೆಯಲ್ಲ, ಒಬ್ಬ KS ಆಫೀಸರ್, ಜವಾಬ್ದಾರಿಯುತ ಸ್ಥಾನದಲ್ಲಿರುವಂಥ ಒಬ್ಬ ಹಿರಿಯ ಅಧಿಕಾರಿ KS ಆಫೀಸರು ಈ ರೀತಿಯಾದಂಥ ಗಂಭೀರ ಪ್ರಕರಣಗಳು ಬಂದಾಗ, ಅದು ಅವ್ರ ಮೇಲೆ ಬಂದಂಥ ಸಂದರ್ಭದಲ್ಲಿ ಒಂದು ಮಾಧ್ಯಮಗಳು ರಿಯಾಕ್ಷನ್ ಕೇಳುವಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಅವರು ಅದಕ್ಕೆ ಸ್ಪಷ್ಟೀಕರಣವನ್ನು ಕೊಡಬೇಕು, ಅಥವಾ ರಿಯಾಕ್ಷನ್ ಕೊಡಲಿಲ್ಲ ಅಂದ್ರೂ ಕೂಡ ಪರವಾಗಿಲ್ಲ, ಯಾವ ರೀತಿಯಾಗಿ ಅವ್ರಿಗೆ ಮಾಹಿತಿನ ಕೊಡಬೇಕು ಅನ್ನುವಂಥ ಕನಿಷ್ಠ ಪ್ರಜ್ಞೆ ಕೂಡ ಈ ಬೇಜವಾಬ್ದಾರಿ ಅಧಿಕಾರಿಗಿಲ್ಲ. ಬಹಳ ದುರಾಂಕಾರದಿಂದ ಮಾತಾಡ್ಬಿಟ್ಟು ಇಲ್ಲ ನಾವು ಈ ಥರ ನಾನು ಯಾಕೆ ಕೊಡಲಿ, ನನ್ನನ್ನು ಯಾಕೆ ಹೇಳ್ತಾ ಇದ್ದೀರಾ ಅನ್ನುವಂಥ ಪ್ರಶ್ನೆನ ನಮಗೆ ಮಾಡ್ತಾರೆ. ತಮ್ಮ ಮೇಲೆ ಆರೋಪ ಇರೋದ್ರಿಂದ ತಾವೇ ಇದಕ್ಕೆ ಬೈಟ್ ಕೊಡಬೇಕು ಅಂದಾಗ ಡೈರೆಕ್ಟರ್ ಹತ್ರನೇ ಹೋಗಿ ತಗೊಳ್ಳಿ ಅಂತ ಮಾತನ್ನೇ ಹೇಳ್ತಾರೆ. ಡೈರೆಕ್ಟರ್ ಯಾರು? ಸುಜಾತಾ ರಾಥೋಡ್ ಅವರು, DME ಅವರು, ಡೈರೆಕ್ಟರ್ ಆಫ್ ಮೆಡಿಕಲ್ ಎಜುಕೇಷನ್ನು. ಮೇಡಮ್ ಅವರು ಹೇಳಿದ್ದಾರೆ, ಸ್ವಾಮಿ ನೀವೇ ಕೊಡ್ಬೇಕಂತೆ ಅಂತಂದರೆ ಎಲ್ಲದಕ್ಕೂ ಅವರೇ ಕೊಡಬೇಕು, ಬೇರೆದಕ್ಕೆಲ್ಲ ಅವರೇ ಕೊಡೋಕ್ಕಾಗತ್ತೆ, ಇದಕ್ಕೆ ಮಾತ್ರ ನಾನು ಕೊಡಬೇಕಾ, ನನಗೆ ಅಥಾರಿಟಿ ಇಲ್ಲ, ಅವರೇ ಕೊಡಲಿ ಅಂತೇಳಿ ಆ DME ಇವ್ರಕ್ಕಿನ್ನ ಮೇಲ್ ಪೋಸ್ಟಲ್ಲಿ ಇರುವಂಥದ್ದು ಸುಜಾತಾ ರಾಥೋಡ್ ಅವ್ರಿಗೆ, ಅವ್ರಿಗೂ ಕೂಡ ಈ ಅಧಿಕಾರಿ ತುಂಬ ದುರಾಂಕಾರದಿಂದಾಗಿ ಮಾತನಾಡಿ ಅಟ್ಲೀಸ್ಟ್ ಕೇಳಿದ್ರಲ್ಲ ಇಬ್ಬರ ಹತ್ರ ಡಿಸ್ಕಸ್ ಮಾಡಿ ಕೊಡ್ತೀನಿ ಅಥವಾ ಕೊಡಲ್ಲ, ಏನೂ ರೆಸ್ಪಾನ್ಸ್ ಇಲ್ಲ ಅಪ್ಪನ ಹತ್ರ. ಮೇಡಮ್ ವಿರುದ್ಧನೇ ಯಪ್ಪ ಹರಿ ಆಯ್ತಾನೆ. ಇದನ್ನ ಗಮನಿಸಿದಾಗ ಮತ್ತೆ ಮೇಡಮ್ ಅವರ PA, ಮೇಡಮ್ ಅವ್ರು ಬಿಡಿ ಪಾಪ, ಅವರು ಈ ರೀತಿಯಾಗಿ ಇಲಾಖೆಯ ಮಾನ ಮರ್ಯಾದೆ ಹೋಗುವಂಥ ಇದು ಇಲಾಖೆ ಕೆಟ್ಟ ಹೆಸರು ಬರುವಂಥ ಪ್ರಕರಣ, ಇದು ಹಗರಣ, ಇದ್ರ ಬಗ್ಗೆ ಒಂದು ಸ್ಪಷ್ಟೀಕರಣ ಕೊಡಬೇಕಾದಂತ ಅವರು ಕೂಡ ಅಷ್ಟೇನೆ ಇವ್ರ ಮೇಲೆ ಅವ್ರು ಹಾಕೋದು, ಅವ್ರ ಮೇಲೆ ಇವ್ರು ಹಾಕೋದು. ಆಮೇಲೆ ಕೊನೆಯದಾಗಿ ಹೇಳಿ ಕಳಿಸ್ತಾರೆ ಅವ್ರ PA ಕೈಲಿ. ಕನಿಷ್ಠ ಅವ್ರು ಸೌಜನ್ಯಕ್ಕಾದರೂ ಕರೆದಿ ಒಂದು ಮಾತನಾಡುವಂಥ ಸೌಜನ್ಯತೆಯೂ ಕೂಡ ಮೇಡಮ್ಗಿಲ್ಲ. ಯಾಕೆ ಅಂತ ನಮ್ಗೆ ಅರ್ಥ ಆಗಲಿಲ್ಲ. ಅವ್ರು ಏನೇ ಮೀಟಿಂಗಲ್ಲಿ ಬ್ಯುಸಿ ಇರಲಿ, ನಾವು ಕೆಲಸ ಕಾರ್ಯ ಬಿಟ್ಬಿಟ್ಟು ಅವ್ರ ಇಲಾಖೆಯಲ್ಲಿ ನಡೀತಾ ಇರುವಂಥ ಒಂದು ಭ್ರಷ್ಟಾಚಾರ, 90 ಕೋಟಿ ರೂಪಾಯಿ ಭ್ರಷ್ಟಾಚಾರದ ಬಗ್ಗೆ ನಾವು ಅವ್ರ ಹತ್ರ ಸ್ಪಷ್ಟೀಕರಣ ಕೇಳಕ್ಕೆ ಹೋಗಿರ್ತೀವಿ. ಕಡೆಗೆ ಅವ್ರು ಭೇಟಿಗೆ ಅವಕಾಶನೇ ಮಾಡಿಕೊಡೆ. ಸುಜಾತಾ ರಾಥೋಡ್ ಅವ್ರನ್ನ ನಾವು ಮೇಡಮ್ ಅವ್ರನ್ನ ಸಾಕಷ್ಟು ವರ್ಷಗಳ ಹಿಂದೆನೇ ನೋಡಿದ್ದೀವಿ. ಮಿಂಟೋ ಆಸ್ಪತ್ರೆಯಲ್ಲೂ ಕೂಡ ಇದ್ರು. ಅವಾಗ ತುಂಬ ಮೀಡಿಯಾ ಫ್ರೆಂಡ್ಲಿ, ಏನೇ ಇದ್ರು ಕೂಡ ರಿಯಾಕ್ಟ್ ಮಾಡ್ತಾ ಇದ್ರು. ಆದರೆ ನಿನ್ನೆ ಯಾಕೆ ಆ ರೀತಿಯಾಗಿ ಅವ್ರು ನಡ್ಕೊಂಡ್ರೋ ಗೊತ್ತಿಲ್ಲ. ಇದನ್ನು ಗಮನಿಸಿದಾಗ ಅವ್ರ PA ಬಂದು ಹೇಳ್ತಾರೆ, ಇದಿನ್ನೂ ಕೂಡ ಮೇಡಮ್ ಅವ್ರವ್ರಿಗೂ ಕೂಡ ಸೈನ್ ಹಾಕೋಕೆ ಬಂದಿಲ್ಲ, ಸೈನ್ ಹಾಕೋಕೆ ಬಂದಿತ್ತು ಅಂತಂದರೆ ಏನೋ ರಿಯಾಕ್ಟ್ ಮಾಡ್ತಾ ಇದ್ರು, ಹೀಗಾಗಿ ಅವ್ರು ಏನು ರಿಯಾಕ್ಟ್ ಮಾಡಲ್ವಂತೆ ಅನ್ನುವಂಥ ಉತ್ತರವನ್ನ ಕೊಡ್ತಾರೆ. ಇಲ್ಲಿ ಒಂದು ಪ್ರಶ್ನೆ ಕೂಡ ಕಾಡುತ್ತೆ. ಇದನ್ನು ಡೈರೆಕ್ಟಾಗಿ ನಾವು DME ಆದಂಥ ಸುಜಾತಾ ರಾಥೋಡ್ ಅವ್ರಿಗೆ ನಾವು ಕೇಳ್ತಾ ಇರುವಂಥದ್ದು, ನೀವು ಈ ಇಲಾಖೆಯ ಡೈರೆಕ್ಟರ್ ಆಗಿದ್ದೀರಿ, ತಮ್ಮ ಗಮನಕ್ಕೆ ಬರ್ದೇನೆ 90 ಕೋಟಿ ರೂಪಾಯಿ ಅಂತಹ ಒಂದು ಟೆಂಡರನ್ನು ಈ ರೀತಿಯಾಗಿ ಈ ಪೋರ್ಟಲ್ ಬದಲಿಗೆ ಜೆಮ್ ಪೋರ್ಟಲಲ್ಲಿ ಹೇಗೆ ಪ್ರಕಟ ಮಾಡ್ತಾರೆ ಈ ಒಬ್ಬ ಅಧಿಕಾರಿ? ಇವರು ನಿಮ್ಮ ಕೈ ಕೆಳಗಡೆ ಬರುವಂಥ ಅಧಿಕಾರಿನೇ, ಯಾವುದು ಪೋಸ್ಟ್ ವೈಸಲ್ಲಿ ನೋಡಿದಾಗ ಪೋಸ್ಟಿಂಗ್ಸಲ್ಲಿ. ಸೊ ನಿಮ್ಮ ಗಮನಕ್ಕೆ ಬರ್ದೇನೆ ಅದೇನು ಬರೀ 9 ಲಕ್ಷ ಅಲ್ಲ ಅಥವಾ 9 ರೂಪಾಯಿ ಅಲ್ಲ, 90 ಕೋಟಿಯ ಈ ಒಂದು ಟೆಂಡರನ್ನು ಹೇಗೆ ಇವರು ನಿಯಮವನ್ನು ಗಾಳಿಗೆ ತೂರಿ, KTPP ಆ್ಯಕ್ಟನ್ನು ಗಾಳಿಗೆ ತೂರಿ ಇವರು ಜೆಮ್ ಪೋರ್ಟಲ್ ಕರೀತಾರೆ? ಇದ್ಯಾವುದು ಕೂಡ ನಿಮ್ಮ ಗಮನಕ್ಕೆ ಬಂದಿಲ್ವಾ? ಅಥವಾ ಇಬ್ರಿಗೂ ಗೊತ್ತಿದ್ದು ಇವ್ರ ಮೇಲೆ ಅವರು, ಅವ್ರ ಮೇಲೆ ಇವ್ರು ಹಾಕುವಂಥ ಕೆಲಸವನ್ನು ಮಾಡ್ತಿದ್ದಾರಾ ಅನ್ನುವಂಥ ಪ್ರಶ್ನೆ ಇದೆ. ಇಲ್ಲಿ ಕರೆಕ್ಟಾಗಿ ಇವರು ಈ ಪೋರ್ಟಲಲ್ಲಿ ಏನಾದ್ರು ಕೂಡ ಕರೆದಿದ್ರೆ ಸಾಕಷ್ಟು ಕಂಪ್ನಿಗಳು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೋ, ಕಡಿಮೆ ದರಕ್ಕೆ ಅವರು ಅತ್ಯಾಧುನಿಕ ರೀತಿಯಾದಂಥ ಈಗಿನ ಟ್ರೆಂಡ್ಗೆ ತಕ್ಕಂಥ ಒಂದು ಯಂತ್ರೋಪಕರಣ ಕಡಿಮೆ ಬೆಲೆಗೆ, ಕಾಂಪಿಟೇಷನ್ ಕಡಿಮೆ ಬೆಲೆಗೆ ಸಿಗ್ತಾ ಇತ್ತು. ಅದರಿಂದಾಗಿ ಇಲಾಖೆಗೂ ಕೂಡ ಸರ್ಕಾರಕ್ಕೂ ಕೋಟ್ಯಾಂತರ ರೂಪಾಯಿ ಹಣ ಉಳಿತಾ ಇತ್ತು. ಅದನ್ನೆಲ್ಲ ಹೊರತುಪಡಿಸಿ ಕಿಕ್ ಬ್ಯಾಕ್ ಅನ್ನು ಪಡೆಯುವಂಥ ಒಂದೇ ಒಂದು ಉದ್ದೇಶಕ್ಕೋಸ್ಕರ ಈ ರೀತಿಯಾಗಿ ಮಾಡಿರುವಂಥ ಯಾರೇ ಆಗಿರ್ಬೋದು, ಇದನ್ನ ನಾವು ಡೈರೆಕ್ಟಾಗಿ ಇಲಾಖೆಯ ಸಚಿವರಾದಂಥ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರು ಇರೋಂಥ ಈ ಹಿಂದೆ ಇದ್ದಂಥ ಸಚಿವರಿಗೆ ಹೋಲಿಕೆ ಮಾಡಿಕೊಂಡ್ರೆ ಇರೋದ್ರೊಳಗಡೆ ಬೆಸ್ಟ್ ಅಂತ ಅನಿಸುತ್ತೆ. ಯಾಕೆಂದರೆ ನಾವು ಒಂದಷ್ಟು ಡಾಕ್ಟರ್ಗಳ ವಿಚಾರವಾಗಿ ಒಂದಷ್ಟು ಪ್ರಕರಣವನ್ನು ಅವ್ರ ಗಮನಕ್ಕೆ ಭ್ರಷ್ಟಾಚಾರ ಪ್ರಕರಣ ಗಮನಕ್ಕೆ ತಂದಾಗ ಅವ್ರ ಆ್ಯಕ್ಷನ್ ತೆಗೆದುಕೊಳ್ಳೋಕೆ ಅಂತೇಳಿ ಸೂಚನೆಯನ್ನು ಕೂಡ ಕೊಟ್ಟಿದ್ರು. ಅದೇ ರೀತಿಯಾಗಿ ತಮ್ಮ ಇಲಾಖೆಯಲ್ಲಿ ತಮ್ಮ ಗಮನಕ್ಕೆ ಇದು ಬಂದಿದೆಯೋ ಇಲ್ವೋ ಗೊತ್ತಿಲ್ಲ, ಸದ್ಯ ಆಗೋದ್ರಲ್ಲಿ ಸ್ವಲ್ಪ ಇದು ತಪ್ಪಿದೆ, ಮುಂದೆ ಮತ್ತೆ ಆಗೋದ್ರಲ್ಲಿ ಯಾವುದೇ ಸಂದೇಹ ಕೂಡ ಇಲ್ಲ. ಹೀಗಾಗಿ ಇದ್ರ ಬಗ್ಗೆ ಒಂದು ತನಿಖೆ ಆಗಬೇಕು.
ನಿವೃತ್ತ ನ್ಯಾಯಾಧೀಶರ ನೇತೃತ್ವದ ಒಂದು ತನಿಖೆ ಆಗಬೇಕು. ತನಿಖೆ ಮಾಡಿ ಯಾರೆಲ್ಲ ಈ ರೀತಿಯಾದಂಥ ಭ್ರಷ್ಟಾಚಾರದ ಪ್ರಕರಣದಲ್ಲಿ ಭಾಗಿಯಾಗೋದಕ್ಕೆ ಹೊರಟಿದ್ರು, ನಿಯಮಗಳನ್ನ ಗಾಳಿಗೆ ತೂರಿ ಈ ರೀತಿಯಾಗಿ ಕಿಕ್ ಬ್ಯಾಕ್ ಅನ್ನ ಪಡೆಯುವ ಉದ್ದೇಶದಿಂದ ಒಂದು ಕಂಪ್ನಿಗೆ ಟೆಂಡರ್ ಅನ್ನ ಕೊಡ್ಸಕ್ ಹೋಗಿದ್ರಲ್ಲ, ಅವರ ಎಲ್ಲರ ವಿರುದ್ಧ ಕ್ರಮ ಆಗಬೇಕು ಅಂತೇಳಿ ಈ ಮೂಲಕ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವ್ರಿಗೆ ನ್ಯಾಷನಲ್ ಟಿವಿ ಮೂಲಕ ಒತ್ತಾಯವನ್ನ ಕೂಡ ಮಾಡ್ತಾ ಇದ್ದೀವಿ. ನಮಸ್ಕಾರ.